ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ಚರಂಡಿ ಸ್ವಚ್ಛತೆ, ಅಪಾಯಕಾರಿ ಮರದ ಗೆಲ್ಲುಗಳ ತೆರವು, ರಸ್ತೆ ಬದಿ ಗಿಡಗಂಟಿಗಳ ತೆರವು ಮುಂತಾದ ಮಳೆಗಾಲದ ಮುಂಚಿತವಾಗಿ ಮಾಡಬೇಕಾದ ಕಾಮಗಾರಿಗಳನ್ನು ನಿರ್ವಹಿಸದೆ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಗಳ ಮತ್ತು ವಿವಿಧ ಅನುದಾನದ ಕಾಮಗಾರಿಗಳ ಕುರಿತು ಬೇಡಿಕೆಯನ್ನ ಮುಂದಿಟ್ಟು ಪುತ್ತೂರು ನಗರಸಭಾ ಬಿಜೆಪಿ ಸದಸ್ಯರ ವತಿಯಿಂದ ನಗರಸಭೆ ಪೌರಾಯುಕ್ತರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ನೀಡಲಾಯಿತು. ಈ ಬಾರಿ ಮಳೆಗಾಲದ ಪೂರ್ವಭಾವಿಯಾಗಿ ಪುತ್ತೂರು ನಗರಸಭೆಯಿಂದ ನಡೆಯುವ ಮುನ್ನೆಚ್ಚರಿಕೆಯ ಕ್ರಮ ಗ್ರಾಸ್ ಕಟಿಂಗ್ ಕೂಡ ಮಾಡಿಲ್ಲ. ಅದೇ ರೀತಿ 15ನೇ ಹಣಕಾಸು ಯೋಜನೆ ಅನುದಾನದ ಕ್ರಿಯಾ ಯೋಜನೆ ಮಾಡುವ ಮುಂಚಿತವಾಗಿ ಸದಸ್ಯರ ಗಮನಕ್ಕೆ ತರಬೇಕು. ನಗರೋತ್ಥಾನ ಯೋಜನೆ, ನಗರಸಭಾ ನಿಧಿಯ ಮೂಲಕ ವಾರ್ಡುಗಳಿಗೆ ನೀಡಲಾಗುವ ಅನುದಾನದ ಹಂಚಿಕೆಯಲ್ಲಿ ವಾರ್ಡ್ನ ಸದಸ್ಯರ ಗಮನಕ್ಕೆ ತಂದು ಕಾಮಗಾರಿ ನಡೆಸಬೇಕು. ಜಲಸಿರಿಯ ಬಗ್ಗೆ ಸಾರ್ವಜನಿಕ ದೂರುಗಳ ಬಗ್ಗೆ ಗಮನ ಹರಿಸಬೇಕು. ಎಲ್ಲ ಸಮಸ್ಯೆಗಳನ್ನು 7 ದಿನದ ಒಳಗೆ ಮಾಡದಿದ್ದಲ್ಲಿ ನಾವು ನಗರಸಭೆಯ ಎದುರು ಧರಣಿ ಕೂರಲು ನಿರ್ಣಯ ಮಾಡಿದ್ದೇವೆ ಎಂದು ಮನವಿಯಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಳೆದ 1 ವರ್ಷಗಳಿಂದ ಪುತ್ತೂರು ನಗರಸಭೆಯಲ್ಲಿ ಆಡಳಿತಾಧಿಕಾರಿ ನೇಮಕ ಆಗಿದೆ. ಕೆಲಸ ಕಾರ್ಯಗಳ ಬಗ್ಗೆ ನಾವು ಈಗಾಗಲೇ ಆಡಳಿತಾಧಿಕಾರಿಯಾಗಿರುವಂತಹ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಆ ರೀತಿ ಶೀಘ್ರ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗಬೇಕು. ಬೇರೆ ಬೇರೆ ಸ್ವಚ್ಛತೆ, ಚರಂಡಿ, ಅಪಾಯಕಾರಿ ಮರ ತೆರವುಗಳ ಬಗ್ಗೆ ಕ್ರಮ ವಹಿಸಿಕೊಳ್ಬೇಕು. ಈಗಾಗಲೇ ರಸ್ತೆ ಸಾರ್ವಜನಿಕರಿಂದ ಬಹಳಷ್ಟು ದೂರುಗಳು ಬರ್ತಾ ಇದೆ, ಗಿಡಗಂಟಿಗಳು ಕಟ್ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ಶೀಘ್ರ ಸ್ಪಂದನೆಯನ್ನು ಕೊಡಬೇಕು. 15ನೇ ಹಣಕಾಸು ಯೋಜನೆ, ಕೇಂದ್ರ ಸರ್ಕಾರದ 15ನೇ ಹಣಕಾಸು ಯೋಜನೆ ಬಗ್ಗೆ ಶೀಘ್ರದಲ್ಲಿ ಕ್ರಿಯಾ ಯೋಜನೆ ತಯಾರಿಸಿ ಸದಸ್ಯರ ವಿನಂತಿ ಮೇರೆಗೆ ಅವರವರ ವಾರ್ಡ್ಗಳಲ್ಲಿ ಕಾಮಗಾರಿಗಳನ್ನು ತಗೊಂಡು ವಿನಂತಿ ಮೇರೆಗೆ ಶೀಘ್ರ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಕ್ರಿಯಾ ಯೋಜನೆ ತಯಾರಿಸಿ ಟೆಂಡರ್ ಕರೆಯಬೇಕು. ಬಜೆಟಿನಲ್ಲಿ ಏನು ವಾರ್ಡ್ಗಳಿಗೆ ಕಾಮಗಾರಿಗಳಿಗೆ ಸದಸ್ಯರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೀರ, ಆ ಪ್ರಕಾರ ಬಜೆಟಿನಲ್ಲಿಟ್ಟ ನಗರಸಭಾ ನಿಧಿಯಿಂದ ಅನುದಾನವನ್ನು ದೊರಕಿಸಿಕೊಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮಳೆಗಾಲದಲ್ಲಿ ಬಹಳಷ್ಟು ನಗರ ವ್ಯಾಪ್ತಿಯೊಳಗೆ ಹೊಂಡಗಳು ಬಿದ್ದಿದೆ. ಅದಕ್ಕೆ ಹೊಂಡಗಳನ್ನು ಮುಚ್ಚುವಂಥ ಕೆಲಸ ಶೀಘ್ರದಲ್ಲಿ ಆಗಬೇಕು. ಜಲಸಿರಿಯ ಸಮಸ್ಯೆಗಳನ್ನು ಶೀಘ್ರ ತೀರ್ಮಾನ ಮಾಡಬೇಕು. ಎಲ್ಲ ಬೇಡಿಕೆಗಳು ಇದೆ. ಅದಲ್ಲದೆ ವಿಶೇಷವಾಗಿ ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾಧಿಕಾರಿ ಸೂಚಿಸಿದ ವ್ಯಕ್ತಿಯ ಮುಖಾಂತರ, ಅಧಿಕಾರಿಯ ಮುಖಾಂತರ ತಿಂಗಳಿಗೊಂದು ಸಾಮಾನ್ಯ ಸಭೆಯನ್ನು ಕರಿಬೇಕು. ಯಾವುದೇ ಸದಸ್ಯರ ಈಗಾಗಲೇ ಅವಧಿ 1 ವರ್ಷ 2 ತಿಂಗಳು ಮುಗಿತಾ ಬಂದಿದೆ. ನಮಗೆ ನಗರಸಭಾ ಸದಸ್ಯರು ಊರ್ಜಿತದಲ್ಲಿದ್ದಾರೆ. ಖಂಡಿತವಾಗಿ ಸಾಮಾನ್ಯ ಸಭೆಯಲ್ಲಿ ಕರೆಯುವಂಥ ಅವಕಾಶ ಇದೆ, ಅದನ್ನು ಕರಿಬೇಕು ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಬೇಡಿಕೆಯನ್ನು ಇದ್ದೇವೆ. ಈ ಸಂದರ್ಭದಲ್ಲಿ ನಗರಸಭೆಯ ನಿಕಟಪೂರ್ವಾಧ್ಯಕ್ಷ ಜೀವಂತರ್ ಜೈನ್, ಸದಸ್ಯರಾಗಿರುವ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಪಿಜಿ ಜಗನ್ನಿವಾಸ್ ರಾವ್, ನಗರಸಭೆಯ ನಿಕಟಪೂರ್ವ ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ, ಸದಸ್ಯರುಗಳಾದ ಗೌರಿ ಬನ್ನೂರು, ಮೋಹಿನಿ ವಿಶ್ವನಾಥ್, ಲೀಲಾವತಿ, ಸುಂದರ್ ಪೂಜಾರಿ, ಪ್ರೇಮ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.